Hi viewers, welcome to Karunada Ruchi Creations. ಹಾಯ್ ವೀವರ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನಾವು ವರುಣಣ್ಣ ಅವ್ರ ಮನೆಗೆ ಹೋಗಿದ್ವಿ. ಅಲ್ಲಿ ವರುಣಣ್ಣ ಅವ್ರ ಮಕ್ಕಳನ್ನ ಹೇಗೆ ಬೆಳೆಸಿದ್ದಾರೆ ಅಂತ ನಾನು ವಿಡಿಯೋ ಬಂದಿದ್ದೀನಿ. ಅಂದರೆ ಸಂಪೂರ್ಣವಾಗಿ ವಿಡಿಯೋ ಮಾಡಿಲ್ಲ, ಮಕ್ಕಳ ಆ್ಯಕ್ಟಿವಿಟೀಸ್ ಮಾತ್ರ ನಾನು ಅಲ್ಲಿ ವಿಡಿಯೋ ಬಂದಿರೋದು. ತುಂಬ ಚೆನ್ನಾಗಿ ಅವ್ರನ್ನ ಬೆಳೆಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಮಕ್ಕಳಲ್ಲಿ ಓದೋ ಇಂಟ್ರೆಸ್ಟು ಹೇಗಿರುತ್ತೆ ಅನ್ನೋದು ಅವ್ರನ್ನ ನೋಡಿ ಕಲಿಬಹುದು. ಅಷ್ಟು ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸ್ತಾರೆ, ಓದೋದಕ್ಕಾಗಲಿ ಬರೆಯೋದಕ್ಕಾಗಲಿ, ಯಾವುದೇ ರೀತಿಯ ಆ್ಯಕ್ಟಿವಿಟಿ ಮಾಡೋದ್ರಲ್ಲಾಗಲಿ, ಹಾಗೆ ಗೇಮ್ಸಲ್ಲಾಗಲಿ ಎಲ್ಲದರಲ್ಲೂ ಒಳ್ಳೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಹಾಗೆ ಅವ್ರನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಹಾಗೆ ಹೋಗಿರೋರ ಜೊತೆನೂ ಚೆನ್ನಾಗಿ ಹೊಂದ್ಕೊಳ್ತಾರೆ. ಅದು ನಮಗೆ ತುಂಬ ಇಷ್ಟ ಆಗಿದ್ದು. ಸೊ ಅವರ ಇಬ್ಬರು ಮಕ್ಕಳು ಹಾಗೆ ಮಣಿಯಕ್ಕ ಅವ್ರ ಮಕ್ಕಳು ಬಂದಿದ್ದರು. ಅದರಲ್ಲಿ ಒಬ್ಬ ಗೇಮ್ಸ್ ಆಟ ಆಡ್ತಾ ಇದ್ದ. ನಾನು ಆವಾಗ ವೀಡಿಯೋ ಮಾಡ್ಕೊಂಡಿಲ್ಲ. ಬಟ್ ಇನ್ನೊಬ್ಬ ದೊಡ್ಡ ಮಗ ಕೆಲವೊಂದು ಆ್ಯಕ್ಟಿವಿಟಿ ಮಾಡಿದ್ದಾನೆ, ಅದು ಸಹ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಅವರು ಸಹ ಬೇರೆಯವ್ರ ಜೊತೆ ಚೆನ್ನಾಗಿ ಹೊಂದ್ಕೊಳ್ತಾರೆ. ಹಾಗೆ ಅವ್ರು ಮಾತಾಡೋದಾಗಲಿ, ಬುದ್ಧಿವಂತಿಕೆ ಆಗಲಿ, ಅವೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಸೊ ಆ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ. ನನ್ನ ಸಣ್ಣವರು ಕ್ವಾರ್ಟರ್ಸಲ್ಲಿ ಇರೋದು. ಅವ್ರ ಮನೆ ಹತ್ರ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಆಟ ಆಡೋದಕ್ಕಾಗಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ಎನ್ವೈರ್ನಮೆಂಟೆಲ್ಲ. ಸೊ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ, ಬಟ್ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನೇನು ವೀಡಿಯೋ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ವಿಡಿಯೋ ಹೇಗಿದೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕ್ವಿಕ್ಕಾಗಿ ವಿಡಿಯೋ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇವಳ ಹೆಸರು ಶಮಿಕಾ ಅಂತ ಹೇಳಿ, ವರುಣಣ್ಣನ ಚಿಕ್ಕ ಮಗಳು. ಹಾಗೆ ಡ್ರಾಯಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ. ನಾನು ಕೇಳಿದ್ದಕ್ಕೆ ಡ್ರಾಯಿಂಗ್ ಮಾಡಿ ತೋರಿಸ್ತಿದ್ದಾಳೆ. ನೋಡಿ, ಬರ್ಡ್ಸ್ ಎಲ್ಲ ಬರಿತಾ ಇದ್ದಾಳೆ. ಅವಳಿಗೆ ಏನೇನು ಬರುತ್ತೆ ಅವೆಲ್ಲ ಬರೆದು ತೋರಿಸ್ತಾ ಇದ್ದಾಳೆ. ನೋಡ್ಕೊಂಬನ್ನಿ. ಹಾಗೆ ಹ್ಯಾಂಡ್ ರೈಟಿಂಗ್ ಸಹ ಇವಳದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರೀತಾಳೆ. ಓದೋದ್ರಲ್ಲೂ ಸಹ ತುಂಬ ಇಂಟ್ರೆಸ್ಟ್ ಇದೆ. ನೋಡಿ ಇವಳಿಗೆ ಹೇಗೆ ಮಾಡಿ ತೋರಿಸ್ತಿದ್ದಾಳೆ ಅಂತ ಹೇಳಿ. ಅವಳ ಕ್ಯೂಟ್ನೆಸ್ ನನಗೆ ಇಷ್ಟ ಆಯಿತು. ಸೌಂಡು ಇತ್ತು ಮಾತಾಡಿರೋದೆಲ್ಲ, ಬಟ್ ಟಿ ವಿ ಸೌಂಡ್ ಬ್ಯಾಕ್ಗ್ರೌಂಡಲ್ಲಿ ಇದ್ದಿದ್ದರಿಂದ ನಾನು ಮ್ಯೂಟ್ ಮಾಡಿದ್ದೀನಿ. ಇಲ್ಲಾಂದಿದ್ರೆ ಒರಿಜಿನಲ್ ಆಗಿ ಅವ್ರು ಏನು ಮಾತಾಡಿದ್ದಾರೆ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೆ. ಹಾಗೆ ಬ್ಯಾಕ್ಗ್ರೌಂಡಲ್ಲಿ ದೊಡ್ಡವರೆಲ್ಲ ಮಾತಾಡ್ತಾಯಿದ್ರು, ತುಂಬ ಸೌಂಡ್ ಇತ್ತು ಅಂತ ಅದನ್ನ ಮ್ಯೂಟ್ ಮಾಡಿದ್ದೆ. ಸೊ ಅವಳು ಏನೇನು ಡ್ರಾಯಿಂಗ್ ಮಾಡಿ ತೋರಿಸ್ತಿದ್ದಾಳೆ ಅಂತ ನೋಡಿ. ತುಂಬ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾಳೆ. ಹಾಗೆ ಮುಂದೆ ವಿಡಿಯೋ ನೋಡಿ ತನು ಮತ್ತು ನಿಹಾರಿಕಾ ಅವರೆಲ್ಲ ಕ್ಲೇನಲ್ಲಿ ಡಿಸೈನ್ಸ್ನೆಲ್ಲ ಮಾಡಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ಸಹ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ನಾವು ಕ್ವಾರ್ಟರ್ಸಲ್ಲಿರೋ ಫೀಲ್ಡ್ಗೆಲ್ಲ ಹೋಗಿದ್ವಿ. ಅಲ್ಲಿ ಆಟ ಆಡೋದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಅಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸು ಸಹ. ಹೇಗೆ ಆಟ ಆಡಿದ್ದಾರೆ ಅನ್ನೋದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಬಂದಿದ್ದೀನಿ. ಹಾಗೆ ಸ್ಕೇಟಿಂಗ್ ಎಲ್ಲ ಇತ್ತು. ಸೊ ನೆಕ್ಸ್ಟ್ ವಿಡಿಯೋ ಹೋಗ್ತಾ ನೋಡಿ, ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಹೇಗೆ ಬಂದಿದೆ ಅಂತಲೂ ಸಹ ನೀವು ಕಮೆಂಟ್ ಮಾಡಿ ತಿಳಿಸಿ. ವರುಣಣ್ಣ ಮಕ್ಕಳು ಬೆಳೆಸೋ ರೀತಿ ನನಗಂತೂ ತುಂಬ ಇಷ್ಟ ಆಯಿತು. ಓದಿಸೋದ್ರಲ್ಲಾಗಲಿ, ಬರ್ಸೋದ್ರಲ್ಲಾಗಲಿ, ಹಾಗೆ ಅವ್ರನ್ನ ಊಟ ಮಾಡೋ ರೀತಿಯಲ್ಲಾಗಲಿ ಪ್ರತಿಯೊಂದು ನೀಟಾಗಿ ಕಲಿಸಿದ್ದಾರೆ. ಅವರು ಅಷ್ಟು ನೀಟಾಗಿ ಬೆಳೆಸಿದ್ದಾರೆ. ಮಕ್ಕಳನ್ನ ಬೆಳೆಸಿದ್ರೆ ಆ ರೀತಿ ಬೆಳೆಸಬೇಕು ಅಂತಾರೆ, ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ.
ನೋಡಿ ನಾಯಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ ಅಂತ ಹೇಳಿ. ನಾಯಿನ ಹಿಡ್ಕೊಂಡಿದ್ದಾರಲ್ಲ ಅವರೇ ವರ್ಣಣ್ಣ ಅಂತ ಹೇಳಿ ಅವ್ರ ಮನೆಗೆ ಹೋಗಿದ್ದು. ಅವರು ಕ್ವಾರ್ಟರ್ಸಲ್ಲಿ ಇರೋದು. ತುಂಬ ಚೆನ್ನಾಗಿದೆ ನೋಡಿ. ನಾಯಿನ ಆಟ ಆಡಿಸ್ತಾ ಇರೋದು ನಿಹಾರಿಕಾ, ಈ ಕಡೆ ಇರೋದು ತನು. ಖುಷಿ ಕಾಣಿಸ್ತಾ ಇಲ್ಲ, ಈ ಕಡೆ ಇರೋದು ಖುಷಿ. ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಆಟ ಆಡಿಸ್ತಿದ್ದಾರೆ. ಮಕ್ಕಳಂದ್ರೆ ಅದಕ್ಕೆ ತುಂಬ ಇಷ್ಟ, ಮಕ್ಕಳ ಜೊತೆ ಚೆನ್ನಾಗಿ ಮಿಂಗಲ್ ಆಗುತ್ತೆ. ನಂಗೆ ಆ ನಾಯಿ ನೋಡಿ ತುಂಬ ಖುಷಿ ಆಯಿತು. ನೋಡಿ ಅವ್ರಿಗೆ ಸ್ಕೂಲಲ್ಲಿ ಇದ್ರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿದ್ರಂತೆ. ಕ್ಲೇನಲ್ಲಿ ಅವರು ಫಿಶ್ ಮಾಡಿದ್ದಾರೆ, ಕಪ್ಪೆ ಮಾಡಿದ್ದಾರೆ, ಏಡಿ ಮಾಡಿದ್ದಾರೆ, ಮೀನು ಮಾಡಿದ್ದಾರೆ, ಆಮೆ ಮಾಡಿದ್ದಾರೆ, ಫ್ಲವರ್ಸ್ ಮಾಡಿದ್ದಾರೆ, ಎಷ್ಟೊಂದನ್ನೆಲ್ಲ ಮಾಡಿದ್ದಾರೆ ನೋಡಿ. ಈಗ ನಿಹಾರಿಕಾ ಫ್ಲವರ್ ಮಾಡಿ ತೋರಿಸ್ತಾಳೆ. ಹಾಗೆ ತನುನು ಸಹ ಕರ್ನಾಟಕ ಬುಲ್ಡೋಸರ್ನ ಮಾಡಿ ತೋರಿಸ್ತಾ ಇದ್ದಾರೆ. ಇಬ್ಬರು ಒಂದೊಂದಿನ ಮಾಡಿ ತೋರಿಸ್ತಿದ್ದಾರೆ ನೋಡಿ. ಇಬ್ಬರು ಸಹ ತುಂಬ ಚೆನ್ನಾಗಿ ಓದ್ತಾರೆ, ಇಬ್ಬರು ಚೆನ್ನಾಗಿ ಆ್ಯಕ್ಟಿವ್ ಆಗಿರ್ತಾರೆ. ಹಾಗೆ ನಮ್ಮ ಜೊತೆ ಎಲ್ಲ ಚೆನ್ನಾಗಿ ಮಿಂಗಲ್ ಆಗ್ತಾರೆ, ಅದು ನಮ್ಗೆ ಇಷ್ಟ ಆಗಿದ್ದು. ನೋಡಿ ನಿಹಾರಿಕಾ ಫ್ಲವರ್ ಮಾಡ್ತಾ ಇದ್ದಾಳೆ, ರೋಸ್ ಮಾಡ್ತಾ ಇದ್ದಾಳೆ. ಹಾಗೆ ತನು ಕರ್ನಾಟಕ ಬುಲ್ಡೋಸರ್ನ ಮಾಡಿ ತೋರಿಸ್ತಾ ಇದ್ದಾರೆ. ಕ್ಲೇನಲ್ಲಿ ಮಾಡಿ ತೋರಿಸ್ತಾ ಇರೋದು ಫ್ಲವರ್ನ. ಹಾಗೆ ಅದು ಕರ್ನಾಟಕ ಬುಲ್ಡೋಸರ್ದು ಏನು ಫೇಸ್ ಇದೆ ಅದನ್ನು ಸಹ ಕ್ಲೇನಲ್ಲೇ ಮಾಡಿರೋದು. ಹಾಗೆ ಇಲ್ಲಿ ಏಡಿ ಮೀನು ಎಲ್ಲ ಮಾಡಿಟ್ಟಿದ್ದಾರಲ್ಲ ಅದು ಸಹ ಫೋಮ್ ಕ್ಲೇನಲ್ಲಿ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತಲೂ ಸಹ ಕಮೆಂಟ್ ಮಾಡಿ ತಿಳಿಸಿ. ಸಂಜೆ ಸುಮಾರು 7 ಆಗಿತ್ತು ಅನಿಸುತ್ತೆ ನಾವು ಫೀಲ್ಡ್ ಹತ್ರ ಹೋದಾಗ. ನೋಡಿ ಅಲ್ಲಿ ಮಕ್ಕಳಿಗೆ ಸ್ಕೇಟಿಂಗ್ ಎಲ್ಲ ಮಾಡಿಸ್ತಾ ಇದ್ದಾರೆ. ಮಕ್ಕಳೆಲ್ಲ ಹೇಗೆ ಎಷ್ಟು ಚೆನ್ನಾಗಿ ಸ್ಕೇಟಿಂಗ್ ಮಾಡ್ತಿದ್ದಾರೆ ಅಂತ ನೋಡಿ. ಇಲ್ಲಿ ಮುಂದೆ ಬರ್ತಾ 2 ಪುಟಾಣಿಗಳು ಈಗ ತಾನೇ ಜಾಯಿನ್ ಆಗಿರೋದು. ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಸೊ ಸ್ಟಾರ್ಟಿಂಗ್ ಅವ್ರಿಗೆ ನಿಧಾನಕ್ಕೆ ಹೇಳ್ಕೊಡ್ತಾರೆ, ಆಮೇಲೆ ಅಲ್ಲಿ ಬೇರೆ ಮಕ್ಕಳೆಲ್ಲ ಮಾಡ್ತಿದ್ದಾರಲ್ಲ ಆ ರೀತಿ ರೌಂಡ್ಸ್ ಹಾಕಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಅಲ್ಲಿ ಗೈಡ್ ಸಹ ತುಂಬ ಚೆನ್ನಾಗಿ ಕೊಡ್ತಾಯಿದ್ರು, ಅದು ನಮಗೆ ಇಷ್ಟ ಆಯಿತು. ಅದಕ್ಕೆ ನಾವು ಸ್ವಲ್ಪ ಹೊತ್ತು ಅಲ್ಲೇ ನೋಡಿಕೊಂಡು ನಿಂತಿದ್ವಿ. ಅದರಲ್ಲಂತೂ ಆ 2 ಕ್ಯೂಟ್ ಮಕ್ಕಳು ಅವ್ರು ಹೋಗ್ತಾ ಇದ್ದಿದ್ದು ನಮಗಂತೂ ತುಂಬ ಖುಷಿ ಕೊಡ್ತಾಯಿತ್ತು. ನೋಡಿ ಆ ಕಡೆ ವರ್ಣಣ್ಣ ಅವರೆಲ್ಲ ಆಟ ಆಡ್ತಾಯಿದ್ರು.
ನೋಡಿ ಎಲ್ಲರೂ ನಾವು ನಿಂತ್ಕೊಂಡು ಇಲ್ಲಿ ನೋಡ್ತಾ ಇದ್ದೀವಿ. ನೋಡಿ ಪಲ್ಲವಿ ಅಕ್ಕ, ಮಣಿ ಅಕ್ಕ, ಶಮಿಕಾ, ನಿಹಾರಿಕಾ, ನಮ್ಮನೆಯವರು, ವರುಣಣ್ಣ, ತನು ಹಾಗೆ ಯೋಗಿ ಅಣ್ಣ ಎಲ್ಲರೂ ಇದ್ದಾರೆ. ನಾವೆಲ್ಲರೂ ನಿಂತ್ಕೊಂಡು ಅಲ್ಲಿ ನೋಡ್ತಾ ಇದ್ವಿ. ಮಕ್ಕಳು ಆಡ್ತಾ ಇದ್ದಿದ್ದು ಗೇಮ್ಸ್ ಎಲ್ಲ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ನಾವು ಫ್ರೀ ಸಾಟರ್ಡೆ ಸಂಡೇ ವೀಕೆಂಡ್ ಅವ್ರ ಮನೆ ಹತ್ರ ಹೋದಾಗ ನಾವು ಅಲ್ಲಿ ಹೋಗಿ ಗೇಮೆಲ್ಲ ಆಡ್ತೀವಿ. ಬಟ್ ಅವತ್ತು ಸ್ವಲ್ಪ ಮಳೆ ಇತ್ತು ಅಂತ ಹೋಗಿರಲಿಲ್ಲ. ಈವ್ನಿಂಗ್ ಮಳೆ ಏನಿರಲಿಲ್ಲ, ನಿಂತಿತ್ತು ಅಂತ ನಾವು ಫೀಲ್ಡ್ಗೆ ಹೋಗಿದ್ವಿ. ಸೊ ಅಲ್ಲಿ ಮಕ್ಕಳೆಲ್ಲ ಆಟ ಆಡೋದು ನೋಡಿಕೊಂಡು ಬಂದ್ವಿ. ಹಾಗೆ ನಿಹಾರಿಕಾ, ತನು ಎಲ್ಲ ಆಟ ಆಡ್ತಾಯಿದ್ರು. ಅವ್ರನ್ನ ಕರ್ಕೊಬರೋದಕ್ಕೆ ಅಂತಲೇ ನಾವು ಅಲ್ಲಿಗೆ ಹೋಗಿದ್ವಿ. ನೋಡಿ ಇವರೆಲ್ಲ ಬೆಂಗಳೂರಲ್ಲಿರುವ ಲೂಲು ಮಾಲ್ಗೆ ಹೋಗಿದ್ದರು. ಜಗ ಬ್ರೋ ಅವ್ರ ಬರ್ತಡೇ ಇತ್ತು, ಅದಕ್ಕೆ ಅಂತ ಹೋಗಿದ್ದರು. ಸೊ ಅಲ್ಲೆಲ್ಲ ಆಟ ಆಡ್ಕೊಂಡು ಬಂದಿರೋ ವಿಡಿಯೋನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದನ್ನು ಸಹ ಬೌಲಿಂಗ್ ಆಡ್ತಾ ಇದ್ದಾರೆ ನೋಡಿ ಎಲ್ಲರೂ. ಇವರೇನು ಜಗ ಬ್ರೋ, ಇಲ್ಲಿ ಬೌಲಿಂಗ್ ಮಾಡ್ತಿದ್ದಾರಲ್ಲ ಅವರೇನೆ. ಹಾಗೆ ಊರಿಂದ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ತುಂಬ ಜನ ಅವ್ರ ಬರ್ತಡೇಗೆ ಅಂತ ಹೇಳಿ, ಅದಕ್ಕೆ ಹೋಗಿದ್ರು. ಸೊ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಬಂದರು ಲೂಲು ಮಾಲಲ್ಲಿ. ನೋಡ್ರಿ ಇವರು ಪವನ್ ಬ್ರೋ ಅಂತ ಹೇಳಿ. ನೋಡಿ ಅಲ್ಲಿ ಪ್ರಶಾಂತ್ ಬ್ರೋ, ಪುನೀತ್ ಬ್ರೋ ಹಾಗೆ ವಿಶ್ವ ಬ್ರೋ ಎಲ್ಲ ಬಂದಿದ್ದರು. ಎಲ್ಲ ಊರಿಂದ ಬಂದಿದ್ದರು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದರು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.